ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಶ್ರೀಲಂಕಾದಲ್ಲಿ ನೆಕ್ಸ್ಟ್ ಏನು ನೋಡ್ತಿದ್ದೀವಿ ಅಂದರೆ, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೋಡ್ತಿದ್ದೀವಿ. ಅದು ಗರ್ಲೆ ಫೋರ್ಟ್. ಗರ್ಲೆ ಫೋರ್ಟ್ ಏನು ಅಂದರೆ, ಇದೊಂದು 437 ಇಯರ್ಸ್ ಮೇಲೆ ಆಗಿದೆ ಈ ಫೋರ್ಟ್ ಕಟ್ಟಿ. ಹಂಗೂನು ಒಂಚೂರು ಪಾಲಿಶ್ ಲುಕ್ ಆಗಲಿ ಅಥವಾ ಒಂದು ಸ್ವಲ್ಪ ರೂನ್ಸ್ ಅಂತ ಅನ್ಸ್ದಿರ ಇರೋಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋ ಕೊಲೋನಿಯಲ್ ಆರ್ಕಿಟೆಕ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದೊಂದು ಫೋರ್ಟ್ ನಾವೇನು ನೋಡ್ತಿದ್ದೀವಿ ಇವತ್ತು, ಗಾಲೆ ಫೋರ್ಟು. ಇದು ಕಟ್ಸಿರೋದು ಪೋರ್ಚುಗೀಸ್ ಅವರು ಫಸ್ಟ್ ಇನಿಷಿಯಲಿ 1588 ಅಲ್ಲಿ. ಬಟ್ ಅವ್ರು ಹೇಗೆ ಕಟ್ಸಿದ್ರು ಅಂದರೆ, ಇಲ್ಲಿರುವಂಥ ಪಾಮ್ ಟ್ರೀಸು ಮತ್ತು ಮಡ್ಡು ಎಲ್ಲ ಹಾಕಿ ಕಟ್ಸಿದ್ರು. ಬಟ್ ಆಮೇಲೆ ಡಚ್ ಅವ್ರು ಬಂದು ಅದನ್ನ ಫೋರ್ಟ್ ಟೈಪ್ ಕನ್ವರ್ಟ್ ಮಾಡಿದ್ರು. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಈ ಬಿಲ್ಡಿಂಗ್ ಬಂದು ಮ್ಯೂಸಿಯಮ್ಮು. ಇದರಲ್ಲಿ ನೀವು ಈ ಫೋರ್ಟ್‌ದು ಇತಿಹಾಸ ಎಲ್ಲನೂ ನೋಡೋವಂಥ ಆರ್ಟಿಫ್ಯಾಕ್ಟ್ಸ್‌ನ ಸ್ಟೋರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋವಂಥ ಲೈಟ್ ಹೌಸ್ ಏನು ನೋಡ್ತಾ ಇದ್ದೀರಲ್ವಾ ನೀವು, ಅದು ಅತ್ಯಂತ ಓಲ್ಡೆಸ್ಟ್ ಅಥವಾ ಪ್ರಾಚೀನ ಲೈಟ್ ಹೌಸ್ ಅಂತೆ ಶ್ರೀಲಂಕಾಲಿ, ವರ್ಕಿಂಗ್ ಕಂಡೀಷನಲ್ಲಿ ಇರುವಂಥದ್ದು. ಸೊ ಈ ಒಂದು ಫೋರ್ಟ್‌ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅಂದರೆ, ಇಲ್ಲಿರುವಂಥ ಕೊಲೋನಿಯಲ್ ಆರ್ಕಿಟೆಕ್ಚರು ಯುರೋಪಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇದೆ. ಫುಲ್ ಇದು ಫೋರ್ಟ್ ಸುತ್ತ ಇರೋ ಎಲ್ಲ ಕಾಲೋನೀಸೂ ಹಾಗೆ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ವ್ಯೂ. ಆ್ಯಂಡ್ ಬೊಟೀಕ್ಸ್ ಇದೆ, ಆಮೇಲೆ ಕೆಫೇಸ್ ಇದೆ, ಡಿಫ್ರೆಂಟ್ ಫುಡ್ ಸ್ಟೈಲ್ ಕೆಫೇಸ್ ಇದೆ. ಟೇಸ್ಟ್ ವೈಸ್ ಇರ್ಬೋದು, ಮತ್ತು ಅಲ್ಲಿರುವಂಥ ಎಲಿಗೆನ್ಸ್ ಇರ್ಬೋದು, ಮತ್ತು ಇಂಟೀರಿಯರ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ ಲುಕ್ ಕೊಡೋ ಅಂಥದ್ದು, ಟೇಸ್ಟ್ ಕೊಡೋ ಅಂಥದ್ದು ಕೆಫೇಸ್ ಇಲ್ಲಿರೋದು. ಆ್ಯಂಡ್ ಸ್ಟ್ರೀಟ್ಸ್ ಸಹ ಅಷ್ಟೇ ಏನ್ಷಿಯಂಟ್ ಸ್ಟ್ರೀಟ್ಸು, ಆವಾಗ ಕಟ್ಟಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ನೋಡ್ತಿದ್ದೀರಲ್ಲ, ಈ ವಾಚ್ ಟವರ್ ಸಹ ಪೋರ್ಚುಗೀಸ್ ಕಟ್ಸಿರೋ ಅಂಥದ್ದನ್ನೇ. ಸೊ ಇಲ್ಲಿ ನೋಡ್ಬೋದು ನೀವು ಕೆಫೇಸ್ ಎಲ್ಲ ಹೇಗಿದೆ ಅಂತ. ಈ ಫೋರ್ಟ್‌ದು ವಾಲ್ಸು 3 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅದು ಬಿಟ್ಟರೆ ಇನ್ನೆಲ್ಲನೂ ಕೊಲೋನಿಯಲ್ ಆರ್ಕಿಟೆಕ್ಚರೇ ಫೇಮಸ್ಸು. ಆಮೇಲೆ ಲೈಟ್ ಹೌಸ್ ತೋರಿಸಿದ್ವಲ್ಲ, ಅದು 1939 ಕಟ್ಸಿರೋವಂಥದ್ದು. ಆಮೇಲೆ ಇಲ್ಲೊಂದು ಡಚ್‌ದು ಚರ್ಚ್ ಇದೆ, 1755. ಅದು ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಆಫ್ ಶ್ರೀಲಂಕಾ. ಈ ಥರ ಎಷ್ಟೊಂದು ಫ್ಯಾಕ್ಟ್ಸ್ ಇದೆ ನಾವಿಲ್ಲಿ ನೋಡೋಕ್ಕೆ. ಆ್ಯಂಡ್ ಇಲ್ಲೇನು ಅಂದರೆ ವಾಕಿಂಗ್ ಎಕ್ಸ್ಪೀರಿಯನ್ಸೇ ಮೇಯ್ನು. ಈ ಕಾಲೋನೀಸಲ್ಲಿ ನಡ್ಕೊಂಡು ಹೋಗೋದು, ಇದೆಲ್ಲದನ್ನು ಒಂದಾದ್ಮೇಲೆ ಒಂದು ನೋಡ್ಕೊಂಬರೋದು, ಅದೆಲ್ಲನೂ ಒಂದು ಮೈನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನಮಗೆ ಈ ಪಾಂಡಿಚೇರಿಯಲ್ಲಿ ಫ್ರೆಂಚ್ ಕಾಲೋನಿ ಒಂದು ವೈಬ್ ಕೊಡುತ್ತಲ್ವ, ಆ ಟೈಪ್ ಕೊಡುತ್ತೆ. ಅಷ್ಟೇ ಅಲ್ದಿರ ಇಲ್ಲಿ ಏನು ಅಂದರೆ, ಜೆಮ್ ಫ್ಯಾಕ್ಟ್ರಿ ಸಹ ಎಕ್ಸ್‌ಪ್ಲೋರ್ ಮಾಡ್ಬೋದು. ಇದೇನು ಜೆಮ್ ಫ್ಯಾಕ್ಟ್ರಿ ಇಲ್ಲಿ ಅಂದರೆ, ಶ್ರೀಲಂಕಾ ಆ್ಯಕ್ಚುಲಿ ಜೆಮ್ಸ್‌ಗೆ ತುಂಬ ಫೇಮಸ್ಸು. ಆ್ಯಕ್ಚುಲಿ ಇದನ್ನ ರತ್ನದ್ವೀಪ ಅಂತ ಸಹ ಕರೀತಾರಂತೆ. ಬಿಕಾಸ್ ರತ್ನಾಸ್ ಅಷ್ಟು ಸಿಗುತ್ತೆ, ಜೆಮ್ಸ್ ಅಷ್ಟು ಸಿಗುತ್ತೆ ಅಂತ. ಇಲ್ಲಿ ಸಫೈರ್ಸು, ಟೊಪಾಝೋಸು, ಅಮೆಥಿಸ್ಸು, ರೂಬೀಸ್, ಪರ್ಷಿಯನ್ ಟ್ರೇಡರ್ಸ್ ತುಂಬ ಬರ್ತಿದ್ರಂತೆ. ಈ ಒಂದು ಸ್ಟೋನ್ಸ್ ಸಿಗುತ್ತೆ ಇಲ್ಲಿ, ಜೆಮ್ಸ್ ಸಿಗುತ್ತೆ ಅಂತೇಳಿ. ಈಗ ನಾವೇನು ನೋಡ್ತಿದ್ದೀವಲ್ಲ, ಅದು ಬಂದು ಟೊಪ್ಯಾಝು. ಈ ಥರ ಇಲ್ಲಿ ಒಂದು 90% ಆಫ್ ದ ರಾಕ್ಸು ಶ್ರೀಲಂಕಾಲ್ ಬಂದು 560 ಇಂದ 2400 ಇಯರ್ಸ್ ಓಲ್ಡ್ ಅಂತೆ. ಹಾಗಾಗಿ ಅದರಲ್ಲಿ ಸೆಡಮೆಂಟ್ರಿ ರಾಕಲ್ಲಿ ತುಂಬ ಜೆಮ್ಸ್ ಸಿಗುತ್ತಂತೆ. ಆಮೇಲೆ ಮತ್ತೆ ಇಲ್ಲಿ ಇನ್ನೊಂದೇನು ಅಂದರೆ, 25% ಆಫ್ ಏರಿಯಾ ಶ್ರೀಲಂಕಾದು ಜೆಮ್ ಬೇರಿಂಗ್ ಏರಿಯಾಸ್ ಇದೆಯಂತೆ. ಹಾಗಾಗಿ ಇಲ್ಲಿ ಜೆಮ್ ಅಷ್ಟು ಫೇಮಸ್ಸು. ಸೊ ಇಲ್ಲಿ ಒಂದು ಜೆಮ್ಸ್ ತಗೊಳ್ಳೋದು, ಬ್ಲೂ ಸಫೈರ್ಸ್ ಅಂತೂ ತುಂಬ ಫೇಮಸ್ಸು ಶ್ರೀಲಂಕಾದು. ಇಡೀ ವರ್ಲ್ಡಲ್ಲೇ ಫೇಮಸ್ಸು ಬ್ಲೂ ಸಫೈರ್ಸ್ ಶ್ರೀಲಂಕಾದು, ಅಷ್ಟು ಫೇಮಸ್ ಇದೆ. ಸೊ ಅದೆಲ್ಲ ನೋಡಿಕೊಂಡು ನೀವು ಕಾಲೋನೀಸ್ ಎಲ್ಲ ನೋಡ್ಕೊಬೋದು. ಇನ್ನೊಂದೇನಂದರೆ, ಇಲ್ಲಿ ಒಂದೊಂದು ಪಾರ್ಟ್ ಆಫ್ ಗಾಲೆ ಬಂದು ಒಂದೊಂದು ಗಾಲೆ ಫೋರ್ಟು ಪೋರ್ಚುಗೀಸ್ ಅವ್ರು ಕಟ್ಸಿರೋದು, ಫೋರ್ಟಿಫೈ ಮಾಡಿರೋದು ಡಚ್ ಅವರು, ಮತ್ತು ಆ ವಾಚ್ ಟವರ್‌ಗೆ ಬಂದರೆ ಪೋರ್ಚುಗೀಸು, ಮತ್ತು ಇಲ್ಲಿ ಕಾಲೋನೀಸ್ ಎಲ್ಲ ಯುರೋಪಿಯನ್ ಸ್ಟೈಲು. ಹಾಗಾಗಿ ನಿಮಗೆ ಒಂದು ವರ್ಲ್ಡ್ ಮಿಕ್ಸ್ ಆಗಿರೋ ಆರ್ಕಿಟೆಕ್ಚರ್ ಇಲ್ಲಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಇದು ವಾಕ್ ಮಾಡೋದಕ್ಕೆ ಅಟ್ಲೀಸ್ಟ್ 2 to 3 ಅವರ್ಸ್ ಬೇಕು. ಬಟ್ ನಿಮ್ಗೆ ಆಗೋದಿಲ್ಲ ವಾಕ್ ಮಾಡೋಕ್ಕೆ ಅಂದರೆ, ಇಲ್ಲಿ ನಾನು ಮುಂಚೆ ವೀಡಿಯೋಸಲ್ಲಿ ಹೇಳ್ದಂಗೆ ಟುಕ್ ಟುಕ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಸೊ ಟುಕ್ ಟುಕ್ಕಲ್ಲಿ ಹೋಗಿ ಫುಲ್ ಗಾಲೆ ಫೋರ್ಟ್ ನೋಡ್ಕೊಂಡು ಬರ್ಬೋದು. ಈವನ್ ಕಾರು ಹೋಗುತ್ತೆ, ಬಟ್ ಚಿಕ್ಕ ಚಿಕ್ಕ ಸ್ಟ್ರೀಟ್ಸಲ್ಲಿ ಕಾರ್ ಹೋಗೋದಿಲ್ಲ. ಆಗ ಟುಕ್ ಟುಕ್ ತೊಗೊಬೇಕಾಗುತ್ತೆ. ಇಲ್ಲ ಕಾರಲ್ಲಿ ಹೋಗೋವಷ್ಟೇ ನೋಡ್ಕೊತೀವಿ ಅಂದರೆ ಅದೂ ವರ್ತ್ ಇದೆ. ಕಾರಲ್ಲಿ ನೋಡಿದ್ರೂ ಬೇಜಾನ್ ನೋಡ್ಬೋದು ಇಲ್ಲಿ ಗಾಲೆ ಫೋರ್ಟಲ್ಲಿ. ಆ್ಯಂಡ್ 2004 ಸುನಾಮಿ ಎಲ್ಲ ಎಷ್ಟು ಫೇಮಸ್ ಅಂತ ನೋಡ್ಬೋದಲ್ವಾ. ಸೊ ಆ 2004 ಸುನಾಮಿಯಲ್ಲಿ ಇದು ರ್ಯೂನ್ ಆಗಿರೋವಂಥದ್ದನ್ನ ಹಂಗಿಂದ ಹಂಗೆ ಪ್ರಿಸರ್ವ್ ಮಾಡಿ, ಮತ್ತೆ ಗಾಲೆ ಫೋರ್ಟ್‌ದು ವೈಬ್ಸ್ ಇರ್ಬೋದು, ಆ ಪಾಲಿಶ್ ಲುಕ್ ಇರ್ಬೋದು, ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ದೀರಲ್ಲ, ಈ ಫಿರಂಗಿ ಎಲ್ಲ ಆ ಟೈಮಿಂದು, ಅದೆಲ್ಲನೂ ಹಂಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಲುಕ್ಕೇ ನೋಡ್ಬೋದು ನೀವು, ಆ ಓಷನ್ ಲುಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಸ್ವೀಪಿಂಗ್ ಓಷನ್ ವ್ಯೂಸ್ ಅಂತ ಹೇಳ್ಬೋದು ಕರೆಕ್ಟ್ ವರ್ಡ್ ಅದಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಓಷನ್ನು ಪಕ್ಕದಲ್ಲಿ ಫೋರ್ಟು ತುಂಬ ಚೆನ್ನಾಗಿದೆ ವ್ಯೂ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಕಾಲೋನೀಸು ಕ್ರಿಕೆಟ್ ಸ್ಟೇಡಿಯಮ್ಮು ಇದೆ. ಆ್ಯಂಡ್ ಇನ್ನೊಂದು ಶ್ರೀಲಂಕಾಲ್ಲಿ ಫೇಮಸ್ ಇರೋದು ವುಡ್ ಕಾರ್ವಿಂಗು. ಇಲ್ಲಿ ಮಹಾಗೋನಿ, ಟೀಕು, ಎಬೋನಿ ಸ್ಕಲ್ಪ್ಚರ್ಸು ತುಂಬ ಫೇಮಸ್ಸು. ಮಾಸ್ಕ್ಸ್ ಇರ್ಬೋದು, ಜ್ಯುವೆಲ್ರಿ ಬಾಕ್ಸಸ್ ಇರ್ಬೋದು, ಸ್ಟ್ಯಾಚ್ಯೂಸ್ ಇರ್ಬೋದು, ಇವೆಲ್ಲ ಫೇಮಸ್ಸು. ಲಾರ್ಜ್ ಫರ್ನಿಚರ್ಸಿಂದ ಹಿಡಿದು ಸ್ಮಾಲ್ ಡೆಕೋರೇಟಿವ್ ಐಟಮ್ಸ್ ಅಥವಾ ಸೊವೆನೀರ್ಸ್ ಅಂತ ಏನು ಹೇಳ್ತೀವಿ ಅದುವರೆಗೂ ಎಲ್ಲ ಸಿಗುತ್ತಿಲ್ಲಿ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ ಮಾಸ್ಕ್ಸ್ ಅಂತ. ಮಾಸ್ಕ್ಸ್ ಅಂದರೆ ನಾರ್ಮಲ್ ನಾವು ಜಸ್ಟ್ ಪಾರ್ಟಿ ಮಾಸ್ಕ್ಸು ಆ ಥರ ಅಂತೀವಲ್ಲ ಆ ಥರ ಅಲ್ಲ ಇದು. ಇದು ಬಂದು ಒಂದು ವಾಸ್ತು ಥರ ಇವರಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದೊಂದು ಮಾಸ್ಕು ಒಂದೊಂದಕ್ಕೆ ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಈ ಪೀಕಾಕ್ ಮಾಸ್ಕ್ ಫಾರ್ ಎಕ್ಸಾಂಪಲ್ ಬಂದು ಮನೇಲಿ ಪ್ರಾಸ್ಪರಿಟಿ ಮತ್ತು ಹ್ಯಾಪಿನೆಸ್ ಇರಬೇಕಂದ್ರೆ ಅದಿಟ್ಕೊಂಡ್ರೆ ಒಳ್ಳೆಯದು ಅಂತ. ಆ ಥರ ಒಂದೊಂದಕ್ಕೆ ಒಂದೊಂದು ರೀಸನ್ ಇದೆ. ಸೊ ಹಾಗಾಗಿ ಏನೇನೋ ಡಿಫ್ರೆಂಟ್ ಕಲ್ಚರ್ ನೋಡ್ಬೋದು ನಾವು ಶ್ರೀಲಂಕಾಲಿ. ಸೊ ನಾವು ಸ್ವಲ್ಪ ಬೈ ವಾಕ್ ನೋಡಿದ್ವಿ, ಸ್ವಲ್ಪ ಟುಕ್ ಟುಕ್ ತಗೊಂಡ್ವಿ. ಸೊ ನೀವು ಟುಕ್ ಟುಕ್ ತಗೊಂಡ್ರೆ ನೀವು 3 ಅವರ್ಸಲ್ಲಿ ನೋಡೋ ಅಷ್ಟದ್ದು 1 ಅವರಲ್ಲಿ ನೋಡ್ಬೋದು. ನಾವು ಸ್ವಲ್ಪ ದೂರ ಪಾಪು ಇದೆಯಲ್ಲ ಅದರಿಂದ ಸ್ವಲ್ಪ ದೂರ ವಾಕೇಬಲ್ ಡಿಸ್ಟೆನ್ಸ್ ಇರೋ ಅಷ್ಟೊತ್ತು ನೋಡಿದ್ವಿ. ಆಮೇಲೆ ಟುಕ್ ಟುಕ್ ತಗೊಂಡು ಫುಲ್ಲು ರೌಂಡ್ ಮಾಡ್ಕೊಂಡು ಬಂದ್ವಿ. ಸೊ ಇದು ನಾನು ಆಗಲೇ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ 3 ಕಿಲೋಮೀಟರ್ ಸ್ಟ್ರೆಚ್ ಫೋರ್ಟ್ ವಾಲ್ಸ್ ಇದೆ ಅಂತ. ಅದು ಬಂದು ಈ ವಾಲು. ನಾವು ಇಲ್ಲಿಂದನೇ ಎಂಟರ್ ಆ್ಯಂಡ್ ಎಕ್ಸಿಟ್ ಆಗಬೇಕಿರೋದು. ಸೊ ಇದೆಲ್ಲ ನೋಡಿಕೊಂಡು ನಾವು ಹೊರಟಿದ್ದು ಮಡು ರಿವರ್ ಕಡೆಗೆ. 2004 ಸುನಾಮಿ ಏನಿದೆ ಇಂಡಿಯನ್ ಓಷನ್ನಿಂದು ಅರ್ತ್‌ಕ್ವೇಕು ಸುನಾಮಿ ಆಗಿದ್ದಂಥದ್ದು, ಅದು ತುಂಬ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು ಶ್ರೀಲಂಕಾಗೆ. ನಾವಿವಾಗ ಮಡು ರಿವರಲ್ಲಿ ನೋಡಿದ್ರೆ ಇಲ್ಲಿ ಮೋರ್ ದೆನ್ 100 ಐಲ್ಯಾಂಡ್ಸ್ ಇತ್ತಂತೆ. ಇವಾಗ ಜಸ್ಟ್ ಅರೌಂಡ್ 60 ಐಲ್ಯಾಂಡ್ಸ್ ಇದೆ ಅಷ್ಟೇ. ಆ ಒಂದು ಸುನಾಮಿಯಿಂದ ಅಷ್ಟು ಐಲ್ಯಾಂಡ್ ಕೊಚ್ಕೊಂಡು ಹೋದ್ವಂತೆ. ಆ್ಯಂಡ್ ಇಲ್ಲೇನು ಅಂದರೆ ಈ ಐಲ್ಯಾಂಡ್ಸಲ್ಲಿ ಒಂದು ಐಲ್ಯಾಂಡಲ್ಲಿ ಟೆಂಪಲ್ಲು, ಒಂದು ಐಲ್ಯಾಂಡಲ್ಲಿ ಚರ್ಚು, ಒಂದು ಐಲ್ಯಾಂಡಲ್ಲಿ ಬುದ್ಧಿಸ್ಟ್ ಮಾನೆಸ್ಟ್ರಿ, ಇನ್ನೊಂದು ಐಲ್ಯಾಂಡಲ್ಲಿ ಇದು ಸ್ಕೂಲು, ಒಂದು ಐಲ್ಯಾಂಡಲ್ಲಿ ಹಾಸ್ಪಿಟಲ್ಲು, ಒಂದು ಐಲ್ಯಾಂಡಲ್ಲಿ ಏನೋ ಒಂದು ಚಿಕ್ಕದು ಫ್ಯಾಕ್ಟ್ರಿ ಟೈಪು, ಇನ್ನೊಂದು ಎಷ್ಟೊಂದು ಐಲ್ಯಾಂಡ್ಸಲ್ಲಿ ಮನೆಗಳಿದ್ದಾವೆ. ಇನ್ನೂ ಜನ ವಾಸಿಸ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಟ್ರಾನ್ಸ್‌ಪೋರ್ಟ್ ಬಂದು ಇದೇ ಬೋಟು. ಈ ಬೋಟ್‌ನನ್ನೇ ಯೂಸ್ ಮಾಡಿಕೊಂಡು ನಾವಿವಾಗ ಮನೇಲಿ ಸ್ಕೂಟಿ, ಬೈಕ್ ರೈಡ್ ಹೆಂಗೋ ಅವ್ರಿಗೆ ಆ ಥರ ಈ ಬೋಟ್ ರೈಡು. ಮನೇಲಿರೋರಿಗೆ ಎಲ್ಲರಿಗೂ ಬೋಟ್ ರೈಡ್ ಮಾಡಕ್ಕೆ ಬರುತ್ತೆ. ಸೊ ಯಾರು ಎಲ್ಲಿಗೆ ಹೋಗ್ಬೇಕಂದ್ರೂ ಒಂದು ಬೋಟ್ ಇರುತ್ತೆ ಅವರಿಗೆ. ಬೋಟ್ ತಗೊಂಡು ಹೋಗ್ತಾ ಬರ್ತಾ ಮಾಡ್ತಾರೆ. ಬಟ್ ಅಷ್ಟು 100 ಐಲ್ಯಾಂಡ್ಸ್ ಇರೋ ಕಡೆ 60 ಐಲ್ಯಾಂಡ್ಸ್ ಆಗಿದೆ ಒಂದು ಸುನಾಮಿ ಅರ್ಥ್‌ಕ್ವೇಕ್ ಆದಮೇಲೆ. ಸೊ ಮಡು ರಿವರ್ ಬಂದು ಅಥವಾ ಮಡು ರಿವರ್ ಐಲ್ಯಾಂಡ್ಸ್ ಬಂದು ಇರೋದು ಬಲಪಿಟಿಯ ಅಂತ ಒಂದು ಪಾರ್ಟ್ ಆಫ್ ಶ್ರೀಲಂಕಾ. ಸೊ ಇಲ್ಲಿ ಏನು ಅಂದರೆ ನಮಗೆ ಹೊನ್ನಾವರಲ್ಲಿ ನೋಡ್ತೀವಲ್ಲ ಆ ಥರ ಮ್ಯಾಂಗ್ರೋವ್ ಫಾರೆಸ್ಟ್ ತುಂಬ ಫೇಮಸ್ ಇಲ್ಲಿ. ಈ ಐಲ್ಯಾಂಡ್ ತುಂಬಕ್ಕೂ ಇದೆ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ನಾವು ಆ ಟೈಪ್ ಒಂದು ಟ್ರೀ ವ್ಯೂಸು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಫಿಶಿಂಗ್ ಸಹ ಅಷ್ಟೇ ಫೇಮಸ್ಸು, ಬಟ್ ನಾಟ್ ಒನ್ಲಿ ಫಾರ್ ದ ಫಿಶಸ್ಸು. ಎಷ್ಟೊಂದು ಟೈಪ್ಸ್ ಆಫ್ ಲೈಕ್ ಪ್ರಾನ್ಸ್ ಇರ್ಬೋದು, ಆ ಥರ ಕ್ರ್ಯಾಬ್ಸ್ ಇರ್ಬೋದು, ಈ ಥರದ್ದು ಎಷ್ಟೊಂದು ಟೈಪು ಲಾಬ್ಸ್ಟರ್ಸ್ ಇರ್ಬೋದು, ಇದನ್ನೆಲ್ಲ ಇಲ್ಲಿ ಫಿಶಿಂಗ್ ಮಾಡ್ತಾರೆ. ನೀವು ಅಲ್ಲಲ್ಲೂ ಇಲ್ಲಿ ನಾವು ರಿವರಲ್ಲಿ ಬರ್ತಾ ಇರ್ಬೇಕಾದ್ರೆ ಅವ್ರು ನೆಟ್ ಕಟ್ಟಿರ್ತಾರೆ, ಅದನ್ನು ಸಹ ಗಮನಿಸ್ಬೋದು. ಸೊ ನಾನು ಆಗಲೇ ಮೆನ್ಷನ್ ಮಾಡಿದ್ನಲ್ಲ ನಿಮಗೆ ಇಲ್ಲಿ ಟೆಂಪಲ್ಸು ಎಲ್ಲ ಇತ್ತು ಅಂತ. ಸೊ ಇಲ್ಲಿ ಟೆಂಪಲ್ದು ಒಂದು ರಿಮೈನ್ ಇದೆ. ಅದರಲ್ಲಿ ಇವಾಗಲೂ ಅವ್ರು ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅದೇ ಇದು. ಸೊ ಇದು ಬಂದು ತುಂಬ ವಾಸ್ಟಾಗಿತ್ತಂತೆ ಐಲ್ಯಾಂಡು. ಬಟ್ ಇವಾಗೇನು ಅಂದರೆ ಅದು 2004 ಇನ್ಸಿಡೆಂಟ್ ಆದಮೇಲೆ ಅಷ್ಟೇ ಟೆಂಪಲ್ದು ಪ್ರಾವಿನ್ಸ್ ಉಳ್ಕೊಂಡಿರೋದು. ಸೊ ಈ ಒಂದು ಐಲ್ಯಾಂಡಲ್ಲಿ ಮಾನಿಟರ್ ಲಿಝರ್ಡ್ಸ್ ನೋಡ್ಬೋದು, ಕ್ರೊಕೊಡೈಲ್ಸ್ ನೋಡ್ಬೋದು, ಎಗ್ರೆಟ್ಸ್ ನೋಡ್ಬೋದು, ಮಂಕೀಸ್ ನೋಡ್ಬೋದು, ಕಿಂಗ್ ಫಿಶರ್ಸ್ ನೋಡ್ಬೋದು. ಈ ಥರ ಒಂದು ಎಷ್ಟೊಂದು ಸ್ಪೀಸಸ್ ಈ ಬೋಟ್ ಸಫಾರಿಯಲ್ಲಿ ನೋಡ್ಬೋದು. ಸೊ ನಾವೀಗ ನೋಡ್ತಾ ಇರೋದು ಕ್ರೊಕೊಡೈಲು. ಸೊ ಇಲ್ಲಿ ಬಂದು ಕ್ರೊಕೊಡೈಲ್‌ನ ಇಟ್ಕೊಂಡಿದ್ದಾರೆ ಇವರು. ಬೇಬಿ ಕ್ರೊಕೊಡೈಲ್ ಇದು. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ನೀರಿಗೆ ಬಿಟ್ಬಿಡ್ತಾರಂತೆ. ಸೊ ಹೀಗೆ ಹೋಲ್ಡ್ ಮಾಡೋಕ್ಕೆಲ್ಲ ಕೊಡ್ತಾರೆ. ಸೊ ಇಲ್ಲಿ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಗಾಲೆ ಫೋರ್ಟ್ ನೋಡ್ಕೊಂಡು ಬಂದಿದ್ದು. ಬಟ್ ಯೂಶುವಲಿ ಇಲ್ಲಿ 5 AM ಆ ಥರ ಬಂದರೆ 4 to 5 AM 6 AM ಆ ಥರ ಬಂದರೆ ಇಲ್ಲೇನು ಅಂದರೆ ಪ್ರಾನ್ಸು, ಕ್ರ್ಯಾಬ್ಸು, ಲಾಬ್ಸ್ಟರ್ಸು ಇವೆಲ್ಲನೂ ಫಿಶಿಂಗ್ ಮಾಡ್ತಾರೆ. ಸೊ ನೀವು ಅಲ್ಲಲ್ಲಿ ಇವಾಗ ನೆಟ್ಸ್ ನೋಡಿದ್ರಲ್ಲ ಅದರಲ್ಲೆಲ್ಲ ಇರುತ್ತೆ. ಮಾರ್ನಿಂಗ್ ಅವ್ರು ತೆಗಿಬೇಕಾದ್ರೆ ಬಂದರೆ ಈಗ ನಾವು ಕ್ರೊಕೊಡೈಲ್ ಹೆಂಗೆ ಹಿಡ್ಕೊಂಡು ಫೋಟೋ ಎಲ್ಲ ತೆಗ್ಸ್ಕೊತಿದ್ದೀವೋ ಆ ಥರ ಲಾಬ್ಸ್ಟರ್ಸು, ಕ್ರ್ಯಾಬ್ಸು ಮತ್ತು ಪ್ರಾನ್ಸು ಇವೆಲ್ಲ ಇಟ್ಕೊಂಡು ತೆಗ್ಸ್ಕೊಳಕ್ಕೆ ಕೊಡ್ತಾರೆ. ಸೊ ನಮಗೆ ಇದೊಂದು ಇನ್ಫಾರ್ಮೇಷನ್ ಮಿಸ್ ಆಗಿತ್ತು. ಸೊ ನಾವು ಇದ್ರದ್ದು ಟೈಮಿಂಗ್ಸ್ ಗೊತ್ತಿಲ್ದಿರ ಒಂದು ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಹಾಗಾಗಿ ನಾವು ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ. ಒಂದು ಕ್ರೊಕೊಡೈಲ್‌ನ ಹಿಡ್ಕೊಂಡು ಫೋಟೋ ತೆಗ್ಸ್ಕೊಳಕ್ಕೆ ಅಷ್ಟೇ ನಮಗಾಯ್ತು.
ಸೊ ಆಗಲೇ ನಾವು ಹೇಳ್ದಂಗೆ ಇದೊಂದು ವಿಲೇಜು ಇಲ್ಲಿ ನೀವು ನೋಡ್ತಾ ಇರೋದು. ಸೊ ಅಲ್ಲಿಂದ ಬೋಟಿಂಗ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಆ್ಯಂಡ್ ನೆಟ್ಸ್ ಎಲ್ಲ ನೋಡ್ಬೋದು ನೀವಿಲ್ಲಿ. ಇದರಲ್ಲೇ ಕ್ರ್ಯಾಬ್ಸು, ಲಾಬ್ಸ್ಟರ್ಸು ಮತ್ತು ಪ್ರಾನ್ಸು, ಫಿಶಸ್ಸು ಇವೆಲ್ಲ ಹಿಡ್ದಿರ್ತಾರೆ. ಆ್ಯಂಡ್ ಇದಾದ್ಮೇಲೆ ನಾವು ಹೋಗಿದ್ದು ಸಿನಮನ್ ಐಲ್ಯಾಂಡ್‌ಗೆ. ಇಲ್ಲಿ ಬಂದು ಸಿನಮನ್ ಟ್ರೀಸ್ ಬೆಳೆಸಿದ್ದಾರೆ. ಸೊ ಅಲ್ಲೇ ಲೈವ್ ಆಗಿ ಸಿನಮನ್ ಹೇಗೆ ಪ್ರಿಪೇರ್ ಮಾಡ್ತಾರೆ, ಆಮೇಲೆ ಹೇಗೆ ಹಾರ್ವೆಸ್ಟ್ ಮಾಡ್ತಾರೆ, ಹೇಗೆ ಪ್ರೊಸೆಸ್ ಮಾಡ್ತಾರೆ ಅಂತ ತೋರಿಸಿದ್ರು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಥರ ಗ್ರೇಟ್ ಮಾಡಿ ಸಿನಮನ್ನ ತೆಗೆಯೋದು. ತೆಗೆದ್ಮೇಲೆ ಆ್ಯಕ್ಚುಲಿ ಫಸ್ಟ್ ಲೇಯರು ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅಂತೆ. ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಆಗ್ತಾ, ಆಗ್ತಾ, ಆಗ್ತಾ ಕ್ವಾಲಿಟಿ ಬರುತ್ತಂತೆ ಅದು ಗ್ರೇಟ್ ಮಾಡೋದು. ಸೊ ಅದನ್ನ ಅವರು ಕ್ವಾಲಿಟಿ ವೈಸ್ ಡಿಫರ್ ಮಾಡಿ ಇಡ್ತಾರೆ. ಸೊ ಯಾವ ಥರ ಬೇಕಂದ್ರೆ ಆ ಥರದ್ದು. ಆಮೇಲೆ ಅಲ್ಲಿ ಬೆನಿಫಿಟ್ಸ್ ಎಲ್ಲ ಮೆನ್ಷನ್ ಮಾಡ್ತಾರೆ ಸಿನಮನ್ದು ಏನು ಅಂತ. ಆ್ಯಂಡ್ ಸಿನಮನ್ ಟೀ ಸಹ ಇಲ್ಲಿ ಫೇಮಸ್ಸು. ಸೊ ಅದನ್ನು ಸಹ ಟೇಸ್ಟ್ ಮಾಡ್ಬೋದು. ನಾವು ಸಿನಮನ್ ಅಂದರೆ ಚಕ್ಕೆನ ಜಸ್ಟ್ ಒಂದು ಪಲಾವು ಆ ಥರದ್ರಲ್ಲಿ ಹಾಕಿ ಸೈಡ್‌ಗೆ ಎತ್ತಾಕ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ಅದ್ರದ್ದು ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯಿತು. ಡೈಜೆಷನ್‌ಗಿರ್ಬೋದು, ಆ ಥರ ಎಷ್ಟೊಂದಕ್ಕೆ ಅದರದ್ದು ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ನನಗೆ ಸಿನಮನ್ ಅಥವಾ ಚಕ್ಕೆಯಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಆ್ಯಂಡ್ ಅದನ್ನು ಈ ರೀತಿ ಕ್ವಾಲಿಟಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಇವ್ರು ಹೇಳೋದು ಬಂದು ನಮ್ಗೆ ಯೂಶುವಲಿ ಪ್ಯಾಕೆಟ್ಸಲ್ಲಿ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಫಸ್ಟ್ ಕ್ವಾಲಿಟಿ ಅಲ್ವೇ ಅಲ್ಲ ಅಂತೆ. ಲಾಸ್ಟ್ ಕ್ವಾಲಿಟಿ ಅಂತೆ ಆ ಥರ ಬರೋದು. ಇವ್ರದ್ದು ಫಸ್ಟ್ ಕ್ವಾಲಿಟಿ ಇದೆ ಅದೇನಿದೆ ಅದೆಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್‌ಗೆ ಕೊಡ್ತಾರಂತೆ. ನಾರ್ಮಲ್ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಅದೆಲ್ಲ ಲಾಸ್ಟ್ ಕ್ವಾಲಿಟಿ ಸಿನಮನ್ ಅಂತ ಹೇಳ್ತಿದ್ರು. ಸಿನಮನ್ ಈ ಥರ ನಾವು ನಾರ್ಮಲ್ ಚಕ್ಕೆ ಹಂಗೆ ಹಾಕ್ತೀವಲ್ಲ, ಅದರಿಂದ ಅಲ್ದಿರ ಅದ್ರದ್ದು ಆಯಿಲ್ ಸಹ ಮಾಡ್ತಾರಂತೆ. ಸೊ ಇಲ್ಲಿತ್ತು ಆಯಿಲು. ಆ ಆಯಿಲಿಂದ ಹೆಡ್‌ಏಕ್ ಇರ್ಬೋದು, ಮತ್ತು ನಮಗೆ ಸ್ಕಿನ್ ಅಲರ್ಜೀಸು ಆ ಥರದ್ದೆಲ್ಲ ಇರುತ್ತಲ್ಲ, ಅದು ಅಷ್ಟಕ್ಕೆಲ್ಲ ಒಳ್ಳೇದಂತೆ ಅದು ಆಯಿಲು. ಅಷ್ಟೊಂದು ಮೆಡಿಕಲ್ ಸಿಗ್ನಿಫಿಕೆನ್ಸ್ ಅಂದರೆ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದಕ್ಕೆ. ಸೊ ಹಾಗಾಗಿ ಇಲ್ಲಿ ಸಿನಮನ್‌ಗೆ ಅಂತಲೇ ಒಂದು ಸಪ್ರೇಟ್ ಐಲ್ಯಾಂಡೇ ಬೆಳೆಸ್ಬಿಟ್ಟಿದ್ದಾರೆ. ಇದ್ರಲ್ಲಿ ತುಂಬಕ್ಕೂ ಸಿನಮನ್ ಟ್ರೀಸೇ ಇದೆ. ಆ್ಯಂಡ್ ಅದರಿಂದ ಪ್ರಾಸೆಸ್ ಮಾಡೋದು ಮತ್ತು ಅವ್ರದ್ದೊಂದು ಹಾರ್ವೆಸ್ಟ್ ಮಾಡೋದು ಎಲ್ಲನೂ ಎಕ್ಸ್‌ಪ್ಲೇನ್ ಮಾಡ್ತಾರೆ ಇಲ್ಲಿ. ಸೊ ನಾವು ಸಿನಮನ್ ಐಲ್ಯಾಂಡ್ ಆದಮೇಲೆ ನೆಕ್ಸ್ಟ್ ಹೋಗಿದ್ದು ಕೊತ್ತೋಡುವಾ ಟೆಂಪಲ್ ಅಂತ. ಇದು ಒನ್ ಆಫ್ ದ ಓಲ್ಡ್ ಬುದ್ಧಿಸ್ಟ್ ಟೆಂಪಲ್ ಈ ಒಂದು ಮಾಡು ರಿವರಲ್ಲಿರೋ ಐಲ್ಯಾಂಡ್ಸಲ್ಲಿ. ಇದು ತುಂಬ ವಾಸ್ಟಾಗಿತ್ತು ಅಂತೆ. ಬಟ್ 2004 ಇನ್ಸಿಡೆಂಟ್ ಆದಮೇಲೆ ಇಷ್ಟೇ ಉಳ್ಕೊಂಡಿರೋದು ಈ ಒಂದು ಟೆಂಪಲ್ದು. ಜಸ್ಟ್ ರಿಮೈನ್ಸ್ ಇರಲಿ ಅದರದ್ದು ಅಂತ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನಾವು ಹೋಗಿದ್ದು ಫಿಶ್ ಥೆರಪಿಗೆ. ಸೊ ಇಲ್ಲಿ ಡಾಕ್ಟರ್ ಫಿಶ್ ಅಂತ ಯೂಶುವಲಿ ನಾವು ಸಿಟಿ ಕಡೆ ಒಂದು ನಾರ್ಮಲ್ ಟಬ್ ವಾಟರಲ್ಲಿ ಮಾಡ್ತಾರಲ್ಲ, ಇಲ್ಲಿ ರಿವರ್ ವಾಟರಲ್ಲಿರುವಂಥ ಫಿಶಸ್‌ನ ಆ ವಾಟರ್ ಕೂಡ ಅಷ್ಟು ಫ್ಲೋಟಿಂಗ್ ಥರ ಮಾಡಿ ಅದರಲ್ಲೇ ಫಿಶ್ ಥೆರಪಿ ಮಾಡಿಸ್ತಾರೆ. ಏನು ಅಂದರೆ ವಾಟರ್ ಫ್ಲೋಟ್ ಆಗುತ್ತೆ, ವಾಟರ್ ಪಾಸ್ ಆಗ್ತಾ ಇರುತ್ತೆ. ಸೇಮ್ ವಾಟರ್ ಇಲ್ಲೇ ಸ್ಟ್ಯಾಗ್ನೆಂಟ್ ಆಗಿ ರಿಮೈನ್ ಆಗೋದಿಲ್ಲ. ಫಿಶಸ್ ಮಾತ್ರ ರಿಮೈನ್ ಆಗುತ್ತೆ. ಹೇಗೆ ಮಾಡಿದ್ದಾರೆ ಅಂದರೆ ಅವರು ಒಂದು ಫ್ಲೋಟಿಂಗ್ ಸ್ಪಾ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಫ್ಲೋಟಿಂಗ್ ಸ್ಪಾ ಥರ ರೆಡಿ ಮಾಡಿಕೊಂಡು ಒಂದು ನೆಟ್ಟಲ್ಲಿ ಅಲ್ಲಿ ಒಳಗೆ ಡೀಪಾಗಿ ನೆಟ್ ಬಿಟ್ಟು ಅದ್ರಲ್ಲಿ ಫಿಶಸ್ನ ಬಿಟ್ಟಿದ್ದಾರೆ. ಸೊ ವಾಟರ್ ಇದ್ದೇ ಇರುತ್ತೆ ರಿವರ್ ಅಂದಮೇಲೆ. ಜಸ್ಟ್ ಫಿಶಸ್ ಅಲ್ಲಿ ಸ್ಟೇ ಇರುತ್ತೆ. ಫಿಶಸ್ ನೆಟ್ಟಿಂದ ಆಚೆ ಹೋಗೋಕ್ಕಾಗೋದಿಲ್ಲ. ಬಟ್ ವಾಟರ್ ನಮಗೆ ಫ್ರೆಶ್ ವಾಟರ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಬೆಂಗಳೂರು ಕಡೆ ಎಲ್ಲ ಹೇಗೆ ಸ್ಪಾ ನೋಡ್ತೀವಿ, ಫಿಶ್ ಸ್ಪಾ, ಆ ಥರ ಅಲ್ದಿರ ಇಲ್ಲಿ ವಾಟರ್ ಚೇಂಜ್ ಆಗ್ತಾ ಇರೋವಂಥ ಫಿಶ್ ಸ್ಪಾ ಮಾಡಿಸ್ಕೋಬೋದು. ಇವರು ಇದಕ್ಕೆ ಡಾಕ್ಟರ್ ಫಿಶ್ ಅಂತ ಕರೀತಾರಂತೆ. ಬಟ್ ನಾವು ಯೂಶುವಲಿ ಬೆಂಗಳೂರಲ್ಲಿ ನೋಡೋಷ್ಟು ಚಿಕ್ಕ ಫಿಶಸ್ ಇಲ್ಲ ಇದು. ಸ್ವಲ್ಪ ದೊಡ್ಡ ಫಿಶಸ್ ಇದೆ. ಆ್ಯಂಡ್ ಇಲ್ಲಿ ನಾವು ಏನು ತೋರಿಸ್ತಾ ಇದೀವಿ ಅದು ಸ್ಮಾಲೆಸ್ಟ್ ಫಿಶಸ್ ಇಲ್ಲಿರೋದ್ರಲ್ಲಿ. ಇನ್ನು ದೊಡ್ಡ ದೊಡ್ಡ ಫಿಶಸ್ ಕೂಡ ಇದೆ ಇಲ್ಲಿ ಸ್ಪಾ ಮಾಡೋದಕ್ಕೆ.
ಸೊ ನಾವು ಈ ಫಿಶ್ ಸ್ಪಾ ಮುಗಿಸ್ಕೊಂಡು ಇಲ್ಲಿಂದ ಒಂದು 248 ಸ್ಪೀಸೀಸ್ ಅನಿಮಲ್ಸು, 300 ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್‌ನ ಇರುವ ಈ ಒಂದು ಐಲ್ಯಾಂಡ್‌ನ ಎಕ್ಸ್‌ಪ್ಲೋರ್ ಮಾಡಿ ಆ್ಯಂಡ್ ಇಲ್ಲಿರುವಂಥ ಸಿನಮನ್ ಐಲ್ಯಾಂಡ್ ಇರ್ಬೋದು ಅದನ್ನೆಲ್ಲ ಎಕ್ಸ್‌ಪ್ಲೋರ್ ಮಾಡಿ, ಅನಿಮಲ್ಸ್‌ನೆಲ್ಲ ನೋಡಿ, ಅದೆಲ್ಲ ಎಕ್ಸ್‌ಪೀರಿಯನ್ಸ್ ಮಾಡಿ ನಾವು ನೆಕ್ಸ್ಟ್ ಹೋಗ್ತಿರೋದು ಬಂದು ಟರ್ಟಲ್ ಹ್ಯಾಚಿಂಗ್ ನೋಡೋದಕ್ಕೆ. ಸೊ ನಾನು ಈಗಾಗಲೇ ಹಿಂದಿನ ವಿಡಿಯೋಲಿ ಹೇಳಿದ್ದೆ ನಮ್ಮದು ಇದೆಲ್ಲ ಬೇರೆ ಕಡೆ ಪ್ಲ್ಯಾನ್ಸ್ ಇದೆ. ಅದಕ್ಕೆ ನಾವು ಪಿಜನ್ ಐಲ್ಯಾಂಡಲ್ಲಿ ಟರ್ಟಲ್ ಹ್ಯಾಚಿಂಗು, ಟರ್ಟಲ್ ನೋಡೋದಕ್ಕೆಲ್ಲ ಹೋಗಲಿಲ್ಲ ಅಂತ. ಸೊ ಈಗ ನಾವು ಹೋಗ್ತಿರೋದು ಟರ್ಟಲ್ ಹ್ಯಾಚರಿಗೆ. ನಾವೀಗ ಹೋಗ್ತಿರೋಂಥ ಟರ್ಟಲ್ ಹ್ಯಾಚರಿ ಇರೋದು ಬೀಚ್ ಪಕ್ಕದಲ್ಲೇ ಇರುವಂಥದ್ದು. ಸೊ ಇಲ್ಲಿ ಏನು ಮಾಡ್ತಾರೆ ಪ್ರಾಸೆಸ್ ಏನು ಅಂದರೆ ಇದು ಜಸ್ಟ್ ಟರ್ಟಲ್ ಹ್ಯಾಚರಿ ಅಂತ ಅವ್ರು ಕಮರ್ಷಿಯಲ್ ಪರ್ಪಸ್‌ಗೆ ಇಟ್ಟಿಲ್ಲ. ಒಂದು ಟರ್ಟಲ್ಸ್‌ನ ಕನ್ಸರ್ವ್ ಮಾಡಬೇಕು ಮತ್ತು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಇವರು ಈ ಹ್ಯಾಚರಿನ ಮಾಡಿದ್ದಾರೆ. ಇವ್ರದ್ದೇನು ಪ್ರಾಸೆಸ್ ಅಂದರೆ ಮಾರ್ನಿಂಗ್ ಅರೌಂಡ್ 4-5 ಫಿಷರ್ ಮ್ಯಾನ್ ಹತ್ರ ಈ ಥರ ಎಗ್ಸ್ ತರಿಸ್ಕೋತಾರೆ. ಈ ಥರ ಎಗ್ಸ್ ಬಂದು ಏನು ಮಾಡುತ್ತೆ ಟರ್ಟಲ್ಸು ನೈಟ್ ಟೈಮು ಮೂನ್ ಲೈಟ್ ನೋಡಿಕೊಂಡು ಬರುತ್ತೆ. ಆಗ ಅದಕ್ಕೆ ಯಾವ ಕಡೆ ದಡ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಬಂದು ಸ್ಯಾಂಡ್ ಡಿಗ್ ಮಾಡಿಬಿಟ್ಟು ಎಗ್ ಲೇ ಮಾಡಿ ಹೊರಟೋಗುತ್ತೆ. ಮೊಟ್ಟೆ ಇಟ್ಟು ಹೊರಟೋಗುತ್ತೆ. ಬಟ್ ವಾಪಸ್ ಅದು ಬರೋದೇ ಇಲ್ವಂತೆ ಮಕ್ಕಳನ್ನ ನೋಡೋದಕ್ಕೆ. ಸೊ ಅದು ಹ್ಯಾಚ್ ಆದಮೇಲೆ ಎಲ್ಲಿದೆ ಅಂತ ಅದಕ್ಕೆ ಗೊತ್ತಾಗೋದೇ ಇಲ್ಲ ಅಂತೆ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ ಆ ಎಗ್ಸ್‌ನ ತಗೊಂಬಂದು ಇವಾಗ ನೀವು ನೋಡಿದ್ರಲ್ಲ ಆ ಥರ ಸ್ಯಾಂಡಲ್ಲಿ ಕವರ್ ಮಾಡಿ ಅದಕ್ಕೆ ಮೂನ್ ಲೈಟ್ ಒಂದು ಎಕ್ಸ್‌ಪೀರಿಯನ್ಸ್ ಬೇಕು ಅಂತೇಳಿ ಒಂದು ಬಲ್ಬ್ ಟೈಪ್ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಟರ್ಟಲ್ಸ್ ಏನಾಗುತ್ತೆ ಅದು ಹ್ಯಾಚ್ ಆಗಿದ ತಕ್ಷಣ ಆ ಲೈಟ್‌ನ ನೋಡಿಕೊಂಡು ಅಲ್ಲಿರೋ ಹೋಲ್ ಒಳಗೆ ಬರುತ್ತೆ. ಆ ಹೋಲ್ ಒಳಗೆ ಬಂದ ತಕ್ಷಣ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಥರ ಟ್ಯಾಂಕ್ಸಿಗೆ ಬರುತ್ತೆ. ಇವಾಗ ಏನು ಮಾಡ್ತಾರೆ ಇವರು ಅಂದರೆ ಹೋಲಲ್ಲಿ ಹ್ಯಾಚ್ ಆಗಿ ಬಂದಿರೋವಂಥ ಫಸ್ಟ್ ಒನ್ ಡೇ ಟರ್ಟಲ್ಸ್‌ನೆಲ್ಲ ಒಂದು ಟ್ಯಾಂಕಿಗೆ ಬಿಡ್ತಾರೆ. ಸೊ ಅದು ಒನ್ ಡೇ ಅಲ್ಲಿ ಬಂದು ಇದ್ಮೇಲೆ ನೆಕ್ಸ್ಟ್ 2 ಡೇಸ್‌ಗೆ ಈ ಟ್ಯಾಂಕಿಗೆ ಶಿಫ್ಟ್ ಮಾಡ್ತಾರೆ. ಆ ಥರ 3 ಡೇಸು 4 ಡೇಸು ಆ ಥರ ಡಿಫ್ರೆಂಟ್ ಟ್ಯಾಂಕ್ಸ್ ಇಟ್ಟಿದ್ದಾರೆ. ಒಂದು ಟ್ಯಾಂಕ್ ಆದಮೇಲೆ ಒಂದು ಟ್ಯಾಂಕಿಗೆ ಶಿಫ್ಟ್ ಮಾಡ್ತಾರೆ. ಸೊ ಇವಾಗ ನೀವು ಅಲ್ಲಿ ಬೋರ್ಡ್ಸಲ್ಲಿ ನೋಡಿದ್ರಲ್ವ ಒಂದೊಂದು ಕಡೆ ಅವರು ಬೋರ್ಡ್ ಪ್ಲೇಸ್ ಮಾಡಿರೋ ಹತ್ರ 99 ಎಗ್ಸು, 100 ಎಗ್ಸು, 200 ಎಗ್ಸು ಅಂತೆಲ್ಲ ಇದೆ. ಸೊ ಅಷ್ಟು ಎಗ್ಸುನು ಏನಾಗ್ತಿತ್ತಂತೆ ಇವರು ಈ ಹ್ಯಾಚರಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಲ್ಚರ್ಸು, ಕ್ರೋಸು, ಈಗಲ್ಸ್ ಅವೆಲ್ಲ ಇದು ಆಚೆ ಬರುತ್ತಲ್ಲ ಎಗ್ಸಿಂದ ಅದನ್ನ ಹಂಗೆ ಹಿಡ್ಕೊಂಡು ತಿಂದ್ಬಿಡ್ತಿದ್ವಂತೆ ಈ ಟರ್ಟಲ್ಸ್‌ನ. ಸೊ ಇವರು ಟರ್ಟಲ್ಸ್‌ಗೆ ಇಷ್ಟೊಂದು ಹಾನಿ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಹ್ಯಾಚರಿನ ಸ್ಟಾರ್ಟ್ ಮಾಡಿ ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೊ ಈಗ ನಾವು ನೋಡ್ತಿದ್ದೀವಲ್ಲ ಇದೆಲ್ಲ ಬಂದು ಒಂದು 10 ಡೇಸ್ ಆಗಿರೋಂಥ ಟರ್ಟಲ್ಸು. 10 ಡೇಸ್ ಆದಮೇಲೆ ಅದರದ್ದು ಶೆಲ್ಲು ಗಟ್ಟಿ ಆಗುತ್ತಂತೆ. ಸೊ ಅದು ನಾವೀಗ ಟಚ್ ಮಾಡಿದ್ರು ಅದಕ್ಕೆ ಹರ್ಟ್ ಆಗೋದಿಲ್ಲ. ಬಟ್ 1, 2, 3, 4 ಡೇಸ್ ಆ ಕಡೆ ಟ್ಯಾಂಕಲ್ಲಿ ನೋಡಿದ್ವಲ್ಲ ಅದೆಲ್ಲ ಬಂದು ಮೆತ್ತಗಿರುತ್ತಂತೆ. ಸೊ ಅದನ್ನ ಇವರು ಟಚ್ ಮಾಡೋದಕ್ಕೆ ಅವರು ಟಚ್ ಮಾಡಲ್ಲ, ಬೇರೆಯವ್ರು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದೆಲ್ಲ ಬಂದು ಅದು ಹಾರ್ಡ್ ಆಗಿರುತ್ತೆ ಶೆಲ್ 1 ವೀಕ್ ಆದಮೇಲೆ. ಸೊ ಇದನ್ನು ನಾವು ಟಚ್ ಮಾಡ್ಬೋದು. ಟಚ್ ಮಾಡಿದ್ಮೇಲೆ ನಾವು ಬೇಕಾದ್ರೆ ಹಿಡ್ಕೊಬೇಕು ಅಂದರೆ ಅವ್ರು ಹೇಳ್ಕೊಡ್ತಾರೆ. ಆ ಟೆಕ್ನಿಕ್ ಯೂಸ್ ಮಾಡೇ ಹಿಡ್ಕೊಬೇಕು. ನಮಗೇನು ಆಶ್ಚರ್ಯ ಅಂದರೆ ನಮಗಿಂತ ಮುಂಚೆ ನಮ್ಮ ಪಾಪು ಕಲ್ತ್ಕೊಂಡ್ಳು ಅದನ್ನ ಹೇಗೆ ಟೆಕ್ನಿಕ್ಕಾಗಿ ಹಿಡ್ಕೋಬೇಕು ಅಂತ. ಅದು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ಲು ಅಂತ ನೀವು ನೋಡ್ತಿದ್ದೀರಾ. ಸೊ ಇವ್ರು ಈ ಥರ ಅದನ್ನ ಒಂದು ಅದೇ ಇಂಡಿಪೆಂಡೆಂಟ್ ಆಗಿ ಫೈಟ್ ಬ್ಯಾಕ್ ಮಾಡ್ಬೋದು. ವಾಪಸ್ಸು ಓಷನಿಗೆ ಬಿಟ್ಟರೆ ಅಂತ ಆಗೋವರೆಗೂ ಹಿಡ್ಕೊಂಡು ಆಮೇಲೆ ಓಷನಿಗೆ ಬಿಡ್ತಾರೆ. ಆ್ಯಂಡ್ ನೀವು ಟರ್ಟಲ್ಸು, ಟೋಟಾಯ್ಸು ಡಿಫ್ರೆನ್ಸ್ ನೋಡ್ಬೋದು. ಇವಾಗ ನಾವೇನು ತೋರಿಸ್ತೀವಿ ಇದೆಲ್ಲ ಟರ್ಟಲ್ಸು ಇದು ಸೀಯಲ್ಲಿ ಇರುವಂಥದ್ದು. ನಿಮ್ಗೆ ಯೂಶುವಲಿ ಟೋಟಾಯ್ಸ್ ಈ ಬಾವಿಯಲ್ಲಿ ಎಲ್ಲ ಬಿಟ್ಟಿರ್ತಾರಲ್ಲ ಅದು ಬಂದು ಟೋಟಾಯ್ಸ್ ಅದು ಟರ್ಟಲ್ ಅಲ್ಲ. ಇದಕ್ಕೆ ಸ್ವಿಮ್ ಮಾಡೋಕ್ಕಷ್ಟೇ ಬರೋದು. ಟೋಟಾಯ್ಸ್‌ಗೆ ನಡೆಯೋಕ್ಕೂ ಬರುತ್ತೆ, ಸ್ವಿಮ್ ಮಾಡೋಕ್ಕೂ ಬರುತ್ತೆ. ಸೊ ಹಾಗಾಗಿ ಇದು ನೀರಲ್ಲೇ ಇರಬೇಕು. ಇದಕ್ಕೆ ಸ್ವಿಮ್ ಮಾಡೋಕ್ಕಷ್ಟೇ ಬರೋದು. ಆಚೆ ಸ್ಯಾಂಡ್ ಮೇಲೆ ಬಂದರೆ ಜಸ್ಟ್ ಆ ಫಿನ್ಸಿಂದ ಮುಂದಕ್ಕೆ ಪುಷ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಇದಕ್ಕೆ ನಡೆಯೋಕ್ಕೆ ಬರೋದಿಲ್ಲ. ಆ್ಯಂಡ್ ತುಂಬ ಸ್ಲೋ ಮೂಮೆಂಟ್ ಇರುತ್ತೆ ಇದ್ರದ್ದು ಲ್ಯಾಂಡ್ ಮೇಲೆ. ಆ್ಯಂಡ್ ಇದ್ರಲ್ಲಿ ಬಂದ್ಬಿಟ್ಟು ನಾವೀಗ ನೋಡ್ತಾ ಇರೋದು ಗ್ರೀನ್ ಟರ್ಟಲ್ಸ್, ಆಲಿವ್ ರಿಡ್ಲಿ ಟರ್ಟಲ್ಸ್, ವೈಟ್ ಟರ್ಟಲ್ಸ್ ಇವೆಲ್ಲ ಇದೆ ಇವ್ರ ಹತ್ರ. ಗ್ರೀನ್ ಟರ್ಟಲ್ಸ್ ಇದೆಯಲ್ಲ ಇದು ಲಾರ್ಜೆಸ್ಟ್ ಅಂತೆ ಇಲ್ಲಿರೋದ್ರಲ್ಲಿ. ನಾವು ಸ್ಟಾರ್ಟಿಂಗಲ್ಲಿ ಒಂದು ಪಿಕ್ಚರ್ ತೋರಿಸಿದ್ವಿ. ಈ ಒಂದು ಟರ್ಟಲ್ ಹ್ಯಾಚರಿ ಸ್ಟಾರ್ಟಿಂಗಲ್ಲಿ ಅದು ಬಂದು ಆ್ಯಕ್ಚುಲಿ ಸಿಮೆಂಟ್ ಮೇಡ್ ಟರ್ಟಲು. ಬಟ್ ಆ್ಯಕ್ಚುಲಿ ಅಷ್ಟು ಬೆಳೆಯುತ್ತಂತೆ ಈ ಟರ್ಟಲ್ಸ್ ಎಲ್ಲ ಅದ್ರ ಫುಲ್ಲು ಅಡಲ್ಟ್‌ಹುಡ್ ಆಗೋ ಅಷ್ಟರಲ್ಲಿ. ಸೊ ಇಲ್ಲಿ ನಾವು ತೋರಿಸಿದ್ದೀವಲ್ಲ ಇದೆಲ್ಲ ತುಂಬ ಕಡಿಮೆ ಏಜ್‌ದಂತೆ. ಸೊ ಇಷ್ಟು ದೊಡ್ಡದಾದ್ಮೇಲೆ ಇದು ಇಂಡಿಪೆಂಡೆಂಟಾಗಿ ಆದಮೇಲೆ ವಾಪಸ್ ಓಷನಿಗೆ ಬಿಡ್ತಾರೆ ಇವರು. ಬಟ್ ಇಷ್ಟೇ ಅಲ್ದಿರ ಇವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಈ ಒಂದು ಏನಾದರೂ ಒಂದು ನೆಟ್ಟಿಂದ ಸಿಕ್ಕಾಕೊಂಡಿರ್ಬೋದು ಅಥವಾ ಅದರದ್ದು ಶೆಲ್ ಡ್ಯಾಮೇಜ್ ಆಗಿ ಏನೋ ಒಂದು ದಡಕ್ಕೆ ಬಂದು ಬಿದ್ದಿರುತ್ತೆ. ಆ ಥರ ಟರ್ಟಲ್ಸ್‌ನೆಲ್ಲ ಇವ್ರು ಕರ್ಕೊಂಬಂದು
ಅದನ್ನ ಪ್ರೊಟೆಕ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅಸಿಸ್ಟೆನ್ಸು ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರ್ಬೋದು ಅದೆಲ್ಲ ಕೊಟ್ಟು ನೋಡ್ಕೊತಾರೆ. ಆ್ಯಂಡ್ ಇವಾಗ ನಾವಿಲ್ಲಿ ನೋಡ್ತಿದ್ದೀವಲ್ಲ ಇದು ವೈಟ್ ಟರ್ಟಲ್ಸು, ಗ್ರೀನ್ ಟರ್ಟಲ್ಸು, ಆಲಿವ್ ರಿಡ್ಲಿ ಟರ್ಟಲ್ಸ್ ಇತ್ತು ಇಲ್ಲಿ. ಆ್ಯಂಡ್ ಇದರ ಲೈಫ್ ಸ್ಪ್ಯಾನ್ ಬಂದು 50 ಇಯರ್ಸಿಂದ 100 ಇಯರ್ಸ್‌ವರೆಗೂ ಇದೆಯಂತೆ ಈ ಟರ್ಟಲ್ಸ್‌ದು. ಇವೆಲ್ಲ ಸೀ ಟರ್ಟಲ್ಸು. ಆಮೇಲೆ 50 ಟು 300 ಕೆಜಿಸ್ ಬೆಳೆಯುತ್ತಂತೆ. ಹಾಗೆ ಇಲ್ಲಿ ನಮ್ಗೆ ಇನ್ನೊಂದು ಬೋನಸ್ ಏನಾಯಿತು ಅಂದರೆ ಶಾರ್ಕ್ ಕೂಡ ನೋಡೋಕ್ಕೆ ಸಿಕ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಶ್ರೀಲಂಕನ್ ವಿಡಿಯೋಸ್ ಬರ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.